ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮಲಾ ಜಿ ಅಂತ. ನಾನು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿದ್ದೇನೆ. ಇವತ್ತು ನಾವು HPV ಲಸಿಕೆ ಅಂದರೆ HPV ವ್ಯಾಕ್ಸಿನ್ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. HPV ಲಸಿಕೆಯ ಬಗ್ಗೆ ತಿಳ್ಕೊಳ್ಳುವ ಮುಂಚೆ ನಾವು HPV ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಹಾಗೂ ಯಾವ ರೋಗಕ್ಕೆ ಸಂಬಂಧಿಸಿದ ವ್ಯಾಕ್ಸಿನ್ ಇದು, ಯಾವುದನ್ನು ತಡೆಗಟ್ಟಲಿಕ್ಕೆ ಇರುವಂತಹ ವ್ಯಾಕ್ಸಿನ್ ಇದು ಎಂಬುದನ್ನು ತಿಳ್ಕೊಳ್ಬೇಕು. ಈ HPV ಅನ್ನೋದು ಒಂದು ವೈರಸ್. ಸ್ತ್ರೀಯರಲ್ಲಿ ಆಗಲಿ ಪುರುಷರಲ್ಲೇ ಆಗಲಿ ಇದು ಕೆಲವು ಬಗೆಯ ರೋಗಗಳನ್ನು ತರ್ತದೆ. ಮೇಯ್ನಾಗಿ ಇದು ಕ್ಯಾನ್ಸರ್ ರೋಗಗಳನ್ನು ತರ್ತದೆ ಎಂಬುದು ಸಾಬೀತಾಗಿದೆ. ಹಾಗಾಗಿ ಈ ವೈರಸ್ ಬಗ್ಗೆ ನಾವು ಸ್ವಲ್ಪ ಜಾಸ್ತಿಯೇ ತಿಳ್ಕೊಳ್ಬೇಕು. ಇದು ಸ್ತ್ರೀಯರಲ್ಲಿ ಪುರುಷರಲ್ಲಿ ಮುಖ್ಯವಾಗಿ ಜನನಾಂಗಗಳಲ್ಲಿ ಬರುವ ಕ್ಯಾನ್ಸರಿಗೆ ಕಾರಣವಾಗ್ತದೆ. ಕೆಲವು ಉಳಿದ ಅಂಗಗಳಲ್ಲೂ ಕ್ಯಾನ್ಸರ್ ಕಾರಕವಾಗಿದೆ ಇದು. ಅಂದರೆ ಬಾಯಿಯ ಕುಹರದಲ್ಲಿ ಮತ್ತು ಗುದದ್ವಾರದಲ್ಲಿ, ಜನನಾಂಗಗಳಲ್ಲಿ ನೋಡಿದರೆ ವಲ್ವ ಅಂತ ಹೇಳ್ತೇವೆ, ಅಂದರೆ ಯೋನಿ ದ್ವಾರ, ಯೋನಿ ಮಾರ್ಗ, ವೆಜೈನ ಅಂತ ಹೇಳ್ತೇವೆ. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್, ಮತ್ತು ಗಂಡಸರಲ್ಲಿ ಪಿನೈಲ್ ಕ್ಯಾನ್ಸರ್. ಸೊ ಹೀಗೆ ಕೆಲವು ಬಗೆಯ ಕ್ಯಾನ್ಸರ್ಗಳನ್ನು ಇದು ತರುವುದು ಸಾಬೀತಾಗಿದೆ. ಹಾಗಾಗಿ ಇದರ ಬಗ್ಗೆ ಎಲ್ಲರಿಗೂ ಇದನ್ನು ತಡೀಲಿಕ್ಕಾಗ್ತದ ಅನ್ನುವ ನಿಟ್ಟಿನಲ್ಲಿ ಸುಮಾರು ಕೆಲಸಗಳಾಗಿವೆ. ಹಾಗಾಗಿಯೇ ಈ ಲಸಿಕೆ ಎನ್ನುವುದು ತಯಾರಾಗಿದೆ ಮತ್ತು ಲಸಿಕೆ ತುಂಬ ಪರಿಣಾಮಕಾರಿ ಎಂಬುದು ಸಾಬೀತಾಗಿದೆ. ಮುಖ್ಯವಾಗಿ ನಾನಿವತ್ತು ಸ್ತ್ರೀರೋಗ ತಜ್ಞೆಯಾಗಿ ಯಾವುದರ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ನಾವು ತಿಳ್ಕೊಳ್ಳೋಣ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ. ಈ HPV ಅನ್ನುವ ವೈರಸ್ಸು ಗರ್ಭಕಂಠದ ಕ್ಯಾನ್ಸರನ್ನು ಹೇಗೆ ತರ್ತದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಅದು ವೈರಸ್ ಎನ್ನುವುದು, ಈ HPV ಎನ್ನುವ ವೈರಸ್ಸು ಸ್ತ್ರೀಗೆ ಆಗಲಿ ಪುರುಷನಿಗೆ ಆಗಲಿ ಸಾಧಾರಣ ಒಂದು 20-30 ವರ್ಷದಲ್ಲಿ ಒಮ್ಮೆ ಎಲ್ರಿಗೂ ಬಂದು ಹೋಗ್ತದಂತೆ. ಅಂದರೆ ಯಾರು ಟೆಸ್ಟಿಗೆ ಪರೀಕ್ಷೆ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ, ಅದನ್ನು ಪರೀಕ್ಷೆ ಮಾಡಬೇಕಂತಲೂ ಇಲ್ಲ. ಯಾಕಂದರೆ ಇದು ಈ ನಮ್ಮ ಯೋನಿ ಮಾರ್ಗದಲ್ಲಾಗಲಿ ಜನನಾಂಗಗಳಲ್ಲಾಗಲಿ ಸಾಮಾನ್ಯವಾಗಿ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಬರೋದು, ಸ್ವಲ್ಪ ಮಟ್ಟಿಗೆ ಇನ್ಫೆಕ್ಷನ್ ಥರ ಕಾರಣವಾಗುವುದೆಲ್ಲ ಸಾಮಾನ್ಯ. ಕೆಲವು ಬಗೆಯ ಬ್ಯಾಕ್ಟೀರಿಯಾಗಳಾಗಲಿ ಫಂಗಲ್ ಇನ್ಫೆಕ್ಷನ್ಸು ಅದರಿಂದಾಗಿ ಚಿಹ್ನೆಗಳಿರ್ತವೆ, ಅಂದರೆ ರೋಗ ಲಕ್ಷಣಗಳಿರ್ತವೆ. ಈ HPV ಎನ್ನುವ ವೈರಸ್ಸು ಅಲ್ಲಿ ಬಂದಿದ್ದಾಗ ಅದರಿಂದಾಗಿ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಸೊ ಅದು ಬರ್ತದೆ, 1-2 ವರ್ಷ ಅಲ್ಲಿ ಇರ್ತದೆ, ಮತ್ತು ಅದು ಅದರಷ್ಟಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿಯಿಂದಾಗಿ ಅದರಷ್ಟಕ್ಕೆ ನಿವಾರಣೆಯೂ ಆಗ್ತದೆ. ಹಾಗಾಗಿ ಅದು ಅಲ್ಲಿ ಬಂದು ಹೋಗುವಂಥ ಪ್ರಕ್ರಿಯೆ ಇರುವಾಗ ಯಾರಿಗೂ ಏನು ತೊಂದರೆಯೂ ಕೊಡೋದಿಲ್ಲ, ಏನು ರೋಗ ಲಕ್ಷಣಗಳು ಇರುವುದಿಲ್ಲ. ಆದರೆ ಕೆಲವರಲ್ಲಿ ರೋಗ ನಿರೋಧಕ ಲಕ್ಷಣಗಳು, ಅಂದರೆ ರೋಗ ನಿರೋಧಕ ಏನು ಹೇಳೋದು, ಅವರ ಪ್ರತಿರೋಧ ಶಕ್ತಿ ಕಡಿಮೆ ಇದ್ದವರಿಗೆ ಇದು ಅಲ್ಲಿಯೇ ಉಳಿತದೆ. ವೈರಸ್ ಅಲ್ಲಿಯೇ ಉಳಿದಾಗ ಅದು ಗರ್ಭಕೋಶದ ಬಾಯಿಯ, ಅಂದರೆ ಗರ್ಭಕಂಠ ಅಂತ ಹೇಳ್ತೇವಲ್ಲ, ಅದರ ಚರ್ಮ, ಅಲ್ಲಿ ಒಂದು ಥರ ನಮ್ಮ ಹೊರಗಿನ ಚರ್ಮ ಹೇಗಿರ್ತದೆ, ಸ್ವಲ್ಪ ಬೇರೆ ಥರದ ಚರ್ಮ ಇರ್ತದೆ ಅಲ್ಲಿ, ಆ ಥರ ಚರ್ಮದಲ್ಲಿ ಬದಲಾವಣೆಗಳನ್ನು ತರ್ತದೆ. ಇದೆಲ್ಲ ಚರ್ಮದಲ್ಲಿ ಆಗುವ ಬದಲಾವಣೆಗಳು, ಕ್ಯಾನ್ಸರ್ ಅಲ್ಲ. HPV ಅನ್ನೋದು ಶುರುವಿನಲ್ಲಿ ಬರೀ ಮೇಲ್ಮೈಯಲ್ಲಿ ಬದಲಾವಣೆಗಳನ್ನು ತರ್ತದೆ. ಈ ಬದಲಾವಣೆಗಳೇನಿವೆ ಅದು ಮೇಲ್ಮೈನಲ್ಲಿ ಇರುವವರೆಗೆ ಅದನ್ನು ಕ್ಯಾನ್ಸರ್ ಅಂತ ಹೇಳುವುದಿಲ್ಲ. ಅದು ಪ್ರೀ ಕ್ಯಾನ್ಸರ್ ಅಂತ ಹೇಳ್ತಾರೆ, ಅಂದರೆ ಕ್ಯಾನ್ಸರಿನ ಪೂರ್ವದ ಬದಲಾವಣೆಗಳು. ಈ ಕ್ಯಾನ್ಸರ್ ಪೂರ್ವದ ಬದಲಾವಣೆಗಳೇ ಸುಮಾರು ಸಮಯ ನಡೀತಿರ್ತದೆ. ಅಂದರೆ ಈ HPV ಅನ್ನೋದು ಯಾರಲ್ಲಿ ಉಳ್ಕೊಳ್ತೋ, 30 ವರ್ಷ ಆದಮೇಲೂ ಉಳ್ಕೊಳ್ತೋ, ಅವರಲ್ಲಿ ಕ್ಯಾನ್ಸರ್ ಪೂರ್ವದ ಬದಲಾವಣೆಗಳನ್ನು ತರಲೇಬೇಕಂತ ಇಲ್ಲ. ಕೆಲವರಲ್ಲಿ ಆ ಥರ ಬದಲಾವಣೆಗಳನ್ನು ಇದು ಉಂಟು ಮಾಡ್ತದೆ ಗರ್ಭಕಂಠದ ಮೇಲ್ಮೈಯಲ್ಲಿ. ಹಾಗಾಗಿ ನಮಗೆ ಅಷ್ಟೂ ವರ್ಷಗಳಿವೆ, 10-15 ವರ್ಷ HPV ಎನ್ನುವುದು ಬಂದು ಅಲ್ಲೇ ಉಳಿದು ಮೇಲ್ಮೈಯಲ್ಲಿ ಬದಲಾವಣೆಗಳನ್ನು ತಂದು ಅದು ಕ್ಯಾನ್ಸರ್ ಆಗಲಿಕ್ಕೆ ಅಷ್ಟೂ ವರ್ಷಗಳಿವೆ. ಅಷ್ಟು ವರ್ಷದಲ್ಲಿ ಮಾತ್ರ ಯಾವುದೇ ಚಿಹ್ನೆಗಳಿರುವುದಿಲ್ಲ, ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಅದಕ್ಕಾಗಿಯೇ ಈ ಸ್ತ್ರೀರೋಗ ತಜ್ಞರಾಗಲಿ ಎಲ್ಲ ಕಡೆ ನೀವು ಕೇಳಿರ್ಬೋದು, ಮಹಿಳೆಯರು 30 ವರ್ಷ ಆದಮೇಲೆ ಒಮ್ಮೆಯಾದರೂ ಹೋಗಿ ಅವರ ಜನನಾಂಗಗಳ ಪರೀಕ್ಷೆ ಮಾಡಿಕೊಳ್ಬೇಕು, ಯಾವುದೇ ರೋಗ ಲಕ್ಷಣಗಳು ಇಲ್ಲದಿದ್ದರೂ ಪರೀಕ್ಷೆ ಮಾಡಿಕೊಳ್ಬೇಕು ಅನ್ನೋದನ್ನು ಅದಕ್ಕೆ ಹೇಳೋದು. ಯಾಕಂದರೆ ಮೇಲ್ಮೈಯಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ ಅಥವಾ HPV ವೈರಸ್ ಅನ್ನೋದು ಅವರಲ್ಲಿ ಇನ್ನೂ ಉಳಿದಿದೆಯಾ ಅಂತಲೂ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. HPV ಟೆಸ್ಟ್ ಅಂತ ಇದೆ. ಹಾಗೆ ನಾವು ಪ್ರೀ ಕ್ಯಾನ್ಸರ್ ಅಥವಾ ಪೂರ್ವ ಹಂತದ ಬದಲಾವಣೆಗಳನ್ನು ಮೊದಲೇ ನಾವು ಪತ್ತೆ ಹಚ್ಚಿ ಅದಕ್ಕೆ ನಾವು
ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಆದರೆ ಸರಳವಾದ ಕೆಲವು ವಿಧಾನಗಳಿವೆ. ಆ ಮೇಲ್ಮೈಯನ್ನೇ, ಆ ಜಾಗವನ್ನೇ ಸ್ವಲ್ಪ ಜಾಸ್ತಿ ತಂಪು ಮುಟ್ಟಿಸಿ ಅಥವಾ ಜಾಸ್ತಿ ಬಿಸಿ ಮುಟ್ಟಿಸಿ ಅದು ಅಷ್ಟು ಭಾಗ ನಾಶವಾಗುವ ಹಾಗೆ ಮಾಡುವಂತಹ ಸರಳವಾದ ವಿಧಾನಗಳಿವೆ. ಹಾಗೆ ಅದನ್ನು ನಾವು ನಿವಾರಣೆ ಮಾಡಿದರೆ ಅದು ಮುಂದೆ ಕ್ಯಾನ್ಸರಿಗೆ ಹೋಗುವುದಿಲ್ಲ. ಈಗ HPVಯನ್ನು ಅದನ್ನೇ ಬರದ ಹಾಗೆ ತಡಿಲಿಕ್ಕೆ ಆಗ್ತದಾ ಅಂತ ಇನ್ನೊಂದು ನಿಟ್ಟಿನಲ್ಲಿ ಪ್ರಯತ್ನಗಳಾಗಿವೆ. ಎಷ್ಟೋ ವರ್ಷಗಳ ಹಿಂದೆ ಇದು ವ್ಯಾಕ್ಸಿನ್ ಎನ್ನುವುದು ತಯಾರಾಗಿ, ವ್ಯಾಕ್ಸಿನ್ ತುಂಬ ಪರಿಣಾಮಕಾರಿ. ಅದು ಪರಿಣಾಮಕಾರಿ ಅಷ್ಟೇ ಅಲ್ಲ, ತುಂಬ ಸೇಫ್ ಅಂದರೆ ಯಾವುದೇ ಬಗೆಯ ಹಾನಿ ಇಲ್ಲ, ಅದರಿಂದಾಗಿ ಸೈಡ್ ಎಫೆಕ್ಟ್ ಇಲ್ಲ ಎನ್ನುವುದು ಸಾಬೀತಾಗಿದೆ. ಇತ್ತೀಚೆಗೆ ನಮ್ಮ ಸರ್ಕಾರ HPV ವ್ಯಾಕ್ಸಿನನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನು ಈಗ ತುಂಬ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಮಕ್ಕಳಿಗೆ ಕೊಡುವಂತಹ ಲಸಿಕೆ ಕೊಡುವಂತಹ ಕಾರ್ಯಕ್ರಮಗಳಿವೆ ಅಲ್ಲ, ಅದರಲ್ಲಿ HPV ವ್ಯಾಕ್ಸಿನೇಷನನ್ನು ಜೊತೆಗೆ ಸೇರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ತುಂಬ ಕೆಲಸ ಮಾಡ್ತಾ ಇದೆ. ಈಗ ನಮ್ಮಲ್ಲಿ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟಿದು ವ್ಯಾಕ್ಸಿನ್ ಬಂದಿದೆ ಇವಾಗ ಮಾರುಕಟ್ಟೆಗೆ. ಅಷ್ಟೇ ಅಲ್ಲ, ಮೊದಲಿಂದಲೂ ಇದ್ದಂತಹ ಅಂದರೆ ಬೇರೆ ದೇಶಗಳಲ್ಲಿ ಉಪಯೋಗಿಸ್ತಾ ಇದ್ದಂತಹ ವ್ಯಾಕ್ಸಿನ್ನು ನಮ್ಮ ದೇಶದಲ್ಲೂ ಇದೆ. ಅದು ಯಾವುದಂದರೆ ಒಂದು ಸರ್ವ್ಯಾರಿಕ್ಸ್ ಅಂತ ಹೆಸರಿದೆ, ಗಾರ್ಡಾಸಿಲ್ ಅಂತ ಹೆಸರಿದೆ, ಮತ್ತು ನಮ್ಮ ಈ ಸೀರಮ್ ಇನ್ಸ್ಟಿಟ್ಯೂಟ್ದು ಸರ್ವವ್ಯಾಕ್ಸ್ ಅಂತ. ಹೀಗೆ ಈ ಥರ 3 ಬಗೆಯ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿದೆ. ಹಾಗೂ ಅದರಲ್ಲಿ ಯಾವ HPV ವೈರಸ್ಗಳು ಅಳವಡಿಕೆ ಆಗಿದೆ ಅನ್ನೋದ್ರ ಮೇಲೆ ಸ್ವಲ್ಪ ವ್ಯತ್ಯಾಸಗಳಿವೆ. ಇದು ಯಾರಿಗೆ ಕೊಡಿಸೋದು ಅಂತ ಇನ್ನೊಂದು ಪ್ರಶ್ನೆ. ಹೆಂಗಸರು ತಗೊಳ್ಬೇಕಾ ಅಲ್ಲ ಮಕ್ಕಳು ತಗೊಳ್ಬೇಕಾ ಅನ್ನುವಂಥದ್ದು. ಇದು ಲೈಂಗಿಕ ಪ್ರಕ್ರಿಯೆಗಳು ಶುರುವಾಗುವ ಮುಂಚೆಯೇ ಇದನ್ನು ತೆಗೆದುಕೊಂಡ್ರೆ ಜಾಸ್ತಿ ಅತಿ ಪರಿಣಾಮಕಾರಿ ಎನ್ನುವುದು ಸಾಬೀತಾಗಿದೆ. ಹಾಗಾಗಿ ಇದು 9 ರಿಂದ 14 ವರ್ಷದ ಹುಡುಗಿಯರಿಗೆ ಕೊಡಬೇಕು ಅನ್ನೋದು ಈಗ ಮೊದಲಿನ ಹಂತದಲ್ಲಿ ನಮ್ಮ ಸರ್ಕಾರ ಅಳವಡಿಸಿಕೊಂಡಿರುವ ಕಾರ್ಯಕ್ರಮ. ಮತ್ತು ಹುಡುಗರಿಗೂ ಅದನ್ನು ಅಳವಡಿಸ್ಕೊಳ್ಬೋದು. ಈಗ ಹುಡುಗಿಯರಿಗೆ ಫೋಕಸ್ ಮಾಡಿಕೊಂಡು ಅದನ್ನು ಕೊಡಬೇಕು ಅನ್ನುವಂಥದ್ದು ಬಂದಿದೆ. 9 ರಿಂದ 14 ವರ್ಷದ ಹುಡುಗಿಯರಿಗೆ 1 ಅಥವಾ 2 ಇಂಜೆಕ್ಷನ್ ಬೇಕಾಗ್ತದೆ. 1 ಇಂಜೆಕ್ಷನ್ ಇವತ್ತು ಕೊಟ್ಟರೆ 2ನೇ ಇಂಜೆಕ್ಷನ್ನು 6 ತಿಂಗಳ ನಂತರ. ಪುನಃ ಈ ಇಂಜೆಕ್ಷನ್ಗಳ ನಂಬರಲ್ಲೂ ಹಾಗೆ 1 ಇಂಜೆಕ್ಷನ್ನೂ ಪರಿಣಾಮಕಾರಿ ಅನ್ನೋದು ಸಾಬೀತಾಗಿದೆ. ಹಾಗಾಗಿ 2 ಅಲ್ಲದಿದ್ದರೆ 1 ಇಂಜೆಕ್ಷನ್ ಆದರೂ ನಮ್ಮ ಮಕ್ಕಳಿಗೆ 9 ರಿಂದ 14 ವರ್ಷದ ಹುಡುಗಿಯರಿಗೆ ಕೊಡಿಸೋದು ಬಹಳ ಮುಖ್ಯ. 14 ವರ್ಷದ ನಂತರ ಹಾಗಿದ್ರೆ ಯಾವ ಹುಡುಗಿಯರಿಗೂ ಕೊಡಿಸ್ಲಿಕ್ಕಿಲ್ವಾ, ನನ್ನ ಮಗಳಿಗೆ 16 ವರ್ಷ ಆಗಿದೆ ಅನ್ನುವಂಥ ಒಂದು ಪ್ರಶ್ನೆ ಬರ್ಬೋದು. ಆ ವಯಸ್ಸಿನಲ್ಲೂ ಕೊಡಿಸ್ಲಿಕ್ಕೆ ಉಂಟು. ಇದು ಪ್ರೈಮರಿ ಟಾರ್ಗೆಟ್ ಅಂತ, ಅಂದರೆ ನಾವು ಇನ್ನು ಮುಂದೆ ಎಲ್ಲ ಮಕ್ಕಳು 9 ರಿಂದ 14ಕ್ಕೆ ಕೊಡಿಸ್ಲೇಬೇಕು ಅಂತ. ಮತ್ತು ನಮ್ಮ ಮಕ್ಕಳು 15 ರಿಂದ 22 ಹಾಗೆ ಇದ್ರೂ ಕೊಡಿಸ್ಬೇಕು. ಆವಾಗ ಮಾತ್ರ 2 ಡೋಸ್ ಹೆಚ್ಚಿನಂಶ ಬೇಕಾಗ್ತದೆ. ಒಂದೇ ಡೋಸು ಅಲ್ಲಿಯೂ ಆ ವಯಸ್ಸಿನಲ್ಲೂ ಸಾಬೀತಾಗಿದೆ 1 ಡೋಸು ಪರಿಣಾಮಕಾರಿ ಅಂತ. ಆದರೆ ರೆಕಮೆಂಡೇಶನ್ ಪ್ರಕಾರ 2 ಡೋಸ್ಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಸೊ ಅಲ್ಲಿ 2 ಡೋಸ್ಗಳನ್ನು, 1 ಡೋಸು ಇವತ್ತು ಕೊಟ್ಟರೆ 0 ಡೋಸ್ ಅಂತ ಹೇಳ್ತೇವೆ. 2ನೇ ಡೋಸು 6 ತಿಂಗಳಿಂದ 1 ವರ್ಷದ ಒಳಗೆ ಯಾವಾಗಾದರೂ 2ನೇ ಡೋಸು ಕೊಡಿಸ್ಕೊಳ್ಬೇಕು. ಹಾಗೆ ಈ ಥರ ಕೊಡೋದ್ರಿಂದ ವೈರಸ್ಸೇ ಬರದ ಹಾಗೆ ನಾವು ತಡೆಗಟ್ಟಿದರೆ ಮುಂದೆ ನಮಗೆ ಅದು ವೈರಸ್ ಬಂದಿದ, ಅದು ಮೇಲ್ಮೈಯಲ್ಲಿ ಬದಲಾವಣೆ ತಂದಿದ ಅಂತ ಎಲ್ಲ ಭಯ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಂದರೆ ನಾವು ಹಾಗಿದ್ರೆ ಟೆಸ್ಟ್ಗೆ ಹೋಗಬೇಕಾಗಿಲ್ವಾ? ನಾನು ಮುಂಚೆ ಹೇಳಿದೆ ಆ್ಯಕ್ಚುಲಿ ಒಂದು ಮಹಿಳೆಯರೆಲ್ಲ ಒಂದು 30 ವರ್ಷದ ನಂತರ ಪರೀಕ್ಷೆ ಮಾಡ್ಕೊಳ್ಬೇಕಂತ. ಹಾಗೆಯೇ ವ್ಯಾಕ್ಸಿನ್ ತೆಗೆದುಕೊಂಡವರು ಪರೀಕ್ಷೆ ಮಾಡುವ ಅಗತ್ಯ ಇಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ. ವ್ಯಾಕ್ಸಿನ್ ತಗೊಂಡ್ರೂ 30 ವರ್ಷದ ನಂತರ ಪರೀಕ್ಷೆ ಮಾಡೋದನ್ನು ಅದು ಮಾಡಬಾರ್ದು ಅಂತ ಹೇಳೋದಿಲ್ಲ, ಮಾಡಲೇಬೇಕು. 30 ವರ್ಷದ ನಂತರ ತಪಾಸಣೆಗೆ ಒಳಗಾಗೋದು ವ್ಯಾಕ್ಸಿನ್ ತಗೊಂಡವರಲ್ಲೂ ಮುಖ್ಯ. ವ್ಯಾಕ್ಸಿನ್ ತಡೆಗಟ್ತದೆ ವೈರಸ್ ಬರದ ಹಾಗೆ, ಆದರೂ 30 ವರ್ಷದ ನಂತರ ಅದು ಪ್ರತಿ ವರ್ಷ ತಪಾಸಣೆ ಇರುವುದಿಲ್ಲ. ಒಂದು 3 ವರ್ಷಕ್ಕೊಮ್ಮೆಯೋ 5 ವರ್ಷಕ್ಕೊಮ್ಮೆಯೋ ತಪಾಸಣೆಗೆ ಹೋಗೋದು ಒಂದು ಸರ್ತಿ. ನಮ್ಮ ಆರೋಗ್ಯಕ್ಕೋಸ್ಕರ ಅಷ್ಟು ಸಮಯವನ್ನು ಮೀಸಲಾಗಿಟ್ಟು ನಾವು ತಪಾಸಣೆಗೆ ಒಳಗಾದರೆ ತುಂಬ ಒಳ್ಳೆಯದು, ನಮಗೇ ಒಳ್ಳೆಯದು. ಇಲ್ಲದಿದ್ದರೆ ಕ್ಯಾನ್ಸರ್ ಅನ್ನೋದು ಬಂದು ಅದು ನಾನು ಇದೆ ಅಂತ ಹೇಳುವಾಗ ಅದು ಅಲ್ಲಿ ಒಳಗಿನ
ಭಾಗಗಳಿಗೆ ಹೋಗಿ ಆಗಿರ್ತದೆ, ಆಚೆ ಈಚೆ ಪಸರಿಸಿ ಆಗಿರ್ತದೆ. ಕ್ಯಾನ್ಸರ್ ಅನ್ನೋದು ತನ್ನ ಲಕ್ಷಣಗಳನ್ನು ತೋರಿಸ್ಬೇಕಿದ್ರೆ. ಹಾಗಾಗಿ ಅಲ್ಲಿವರೆಗೆ ಕಾಯಬಾರ್ದು. ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಮಾಡಲಿಕ್ಕಾಗ್ತದೆ ಅದನ್ನು ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಬೇಕು. ಈ ಜನವರಿ ತಿಂಗಳು ಗರ್ಭಕಂಠದ ಕ್ಯಾನ್ಸರ್ನ ಬಗ್ಗೆ ಅರಿವು ಮೂಡಿಸಲಿಕ್ಕಾಗಿ ಎಂದು ನಿಗದಿಯಾದಂಥ ಮಾಸ. ನಾವು ಈಗ HPV ವೈರಸ್, HPV ವ್ಯಾಕ್ಸಿನ್, ಗರ್ಭಕಂಠದ ಕ್ಯಾನ್ಸರ್ ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಈ ಮಾಸದಲ್ಲಿ ಅದರ ಬಗ್ಗೆ ನಾವು ತಿಳ್ಕೊಂಡದ್ದು ಬಹಳಷ್ಟು ಪ್ರಸ್ತುತ ಎಂಬುದು ನನ್ನ ಅನಿಸಿಕೆ. ನಾವೆಲ್ಲರೂ ಸೇರಿ ಗರ್ಭಕಂಠದ ಕ್ಯಾನ್ಸರನ್ನು ನಿವಾರಿಸಲು ಪ್ರಯತ್ನ ಮಾಡೋಣ. ಧನ್ಯವಾದಗಳು.